ಗುಬ್ಬಿ ಕ್ಷೇತ್ರದ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಬಗ್ಗೆ ಹಗುರವಾಗಿ ಮಾತನಾಡಿ ತೇಜೋವಧೆ ಮಾಡುತ್ತಿರುವುದು ಸರಿಯಲ್ಲ. ಇದು ಹೀಗೆ ಮುಂದುವರೆದರೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಹೇಳಿಕೆಗೆ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ತೀವ್ರ ಕಿಡಿಕಾರಿದರು. ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಕೈ ಕಾರ್ಯಕರ್ತರು ತಾಲೂಕು ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸ್ಆರ್ ಶ್ರೀನಿವಾಸ್ ಅವರು ಸತತವಾಗಿ 5 ಬಾರಿ ಶಾಸಕರಾಗಿದ್ದು ಅವರಿಗೆ ನೀರಾವರಿ ಹೋರಾಟದ ಬಗ್ಗೆ ಅಂದಿನಿಂದ ಇಂದಿನವರೆಗೂ ಹೆಚ್ಚಿನ ಮಾಹಿತಿ ಇದೆ. ರೈತರ ಪರವಾಗಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ತಿರುಗೇಟು ನೀಡಿದ್ದಾರೆ. ಶಾಸಕರು ನೆಲ ಸಾರಿಸ್ತಿದ್ರು, ಅವರಿಗೆ ಗುಬ್ಬಿ ತಾಲೂಕಿನ ಜನನ ಓಟ್ ಹಾಕಿದಂತ ಜನನ ಅಡ ಇಟ್ಬಿಟ್ಟಿದ್ದಾರೆ ಅಂತ ಕೇಳ್ತೀಯಲ್ವಾ? ನೀನು ಮೈತ್ರಿ ಪಕ್ಷದಲ್ಲಿ ಇದ್ದಾನೆ, NDA ಪಕ್ಷದ ಲೀಡರ್ ತಾನೆ, ನೀನು ಕೊಚ್ಕಂತೀಯ ತಾನೆ. ನಾನು NDA ಪಕ್ಷದ ಮೈತ್ರಿಕೂಟದ ಒಬ್ಬ ಲೀಡರ್ ಅಂತ ಹೇಳ್ತಿದ್ದಾನೆ. ನಿನಗೆ ದಮ್ಮಿದ್ರೆ ನಿಮ್ಮ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಹೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸು. ನಿನಗೆ ತಾಕತ್ತೈತೆ ದಿಲೀಪ ಅಂತ ಒಪ್ಕೊಂತೀನಿ. ಅವಾಗ ಒಂದೇ ಒಂದು ಸ್ಟೇಟ್ಮೆಂಟ್, ನಾನು CM ಆಗಿದ್ದಾಗ ಎಕ್ಸ್ಪ್ರೆಸ್ ಕೆನಾಲ್ನನ್ನು ಮಾಗಡಿ, ಕುಣಿಗಲ್ಲು, ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿಗೆ ಶ್ರೀರಂಗ ಏತ ನೀರಾವರಿ ಅಂತ ಹೆಸರಿಟ್ಕೊಂಡ್ಬಿಟ್ಟು ನಾನು ಕುಡಿಯೋ ನೀರಾವರಿಗೆ ಕುಡಿಯೋಕ್ಕೋಸ್ಕರ ನೀರನ್ನ ಅಪ್ರೂವಲ್ ಮಾಡಿದ್ದೆ ಆ ಪ್ರಾಜೆಕ್ಟನ್ನು. ನಾನು ಈಗ ಹೇಳ್ತಾ ಇದ್ದೀನಿ, ಈ ಬೇಡ, ನನ್ನಿಂದ ಇದು ಗೊಂದಲ ಇದೆ. ಕುಮಾರಣ್ಣಂಗೆ ಹೇಳೋದು, ನಾನು ದಿಲೀಪ್ ಮುಖ್ಯನ ಕುಮಾರಣ್ಣಂಗೆ ಹೇಳೋದು, ನನ್ನಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ನಾನು ಈ ಕೇಂದ್ರದ ಮಂತ್ರಿ ಆಗಿದ್ದೇನೆ. ತುಮಕೂರು ಜಿಲ್ಲೆಯವರು ನಮ್ಮವರೇ, ರಾಮನಗರ ಜಿಲ್ಲೆಯವರು ನಮ್ಮವರೇ. ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥ ಮನುಷ್ಯ. ನಾನು ಇವತ್ತು ಹೇಳ್ತಾ ಇದ್ದೀನಿ ಪತ್ರಿಕೆ ಮುಖೇನ, ಆ ಪ್ರಾಜೆಕ್ಟ್ ಅನ್ನ ರದ್ದು ಮಾಡಿ. ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ ದಿಲೀಪ್ ಅಣ್ಣದು ಕೆಂಬಾರೆಚ್ಚಾದಾಗ ಏನಂತ ಹೇಳೋ ಮಕ್ಕಳು, ಕೆಂಬಾರೆಚ್ಚಾದಾಗ ಹಳ್ಳಿ ಕಡೆ ಮಕ್ಳು ಏನಾಗ್ತೇವೆ ಹೇಳೋ, ಗೊಳ ಅಂತ ಹೇಳ್ತಿರ್ತಾವ. ಏನಂತ ಗೊತ್ತಿರಲ್ಲ, ಬಿಜೆಪಿಯವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಈ ದಿಲೀಪ್ ಅಣ್ಣಗೆ ಏನಾಯ್ತೆ ಅಂತ. ಕೆಂಬಾರೆ ಹೆಚ್ಚಾಗ್ಬಿಟ್ಟೆ ಗೋಳ ಆಗ್ತದೆ. ನಾವೇನು ಏನಾರು ಹೇಳಿದ್ರಿ ಚಳಿನೋ ಜ್ವರನೋ ತಲ್ಲವೋ ಅಂತಂದ್ರೆ ಆ ಥರದ ಇಂಜೆಕ್ಷನ್ ನಾವು ದಿಲೀಪ್ ಅಣ್ಣಗೆ ಕೊಡ್ತೀವ. ಏನು ಇಲ್ದಂಗೆ ಗೋಳಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಾವು ಯಾವ ಇಂಜೆಕ್ಷನ್ ಕೊಡೋಣ ನಿನಗೆ? ಏನ್ ದಿಲೀಪ್ ಅಣ್ಣ? ಹಂಗಾಗಿ ನಿನಗೆ ಕುಣಿಗಲ್ಲು, ಮಾಗಡಿ, ರಾಮನಗರಕ್ಕೆ ನೀರು ತಾಂಡೋದ್ರೂ ಪರವಾಗಿಲ್ಲ, ನನಗೊಂದು ವೇದಿಕೆ ರೆಡಿ ಆಗಬೇಕು, ವಾಸಣ್ಣದ ಬೈಯಕ್ಕೆ ಅಂತ ಹೇಳ್ಬಿಟ್ಟು ಜನಗಳನ್ನೆಲ್ಲ ಎತ್ಕಡ್ತಾ ಇದೆಯಾ. ನಾನು ಇನ್ನೊಮ್ಮೆ ಹೇಳ್ತೀನಿ, ನಿನಗೆ ದಮ್ಮು ತಾಕತ್ತು ಇದ್ರೆ ನಾನು ಇನ್ನೊಂದ್ಸರಿ ಹೇಳ್ತೀನಿ, ದಯವಿಟ್ಟು ಅದನ್ನ ನೀವು ಮಾಧ್ಯಮದವ್ರು ಹಾಕ್ಬೇಕು. ನಾನು SR ಶ್ರೀನಿವಾಸ್ ಅಭಿಮಾನಿ ಬಳಗ ಅಂತ ಹೇಳ್ಬಿಟ್ಟು ನಮ್ಮ ಲೀಡರ್ಗಳನ್ನೆಲ್ಲ ಚರ್ಚೆ ಮಾಡಿ ಒಪಿನಿಯನ್ ತಗೊಂಡು ಆ ಬ್ಯಾನರ್ ಅಡಿನಲ್ಲಿ ಎಕ್ಸ್ಪ್ರೆಸ್ ಕೆನಲ್ ವಿರೋಧಿ ಹೋರಾಟ ಸಮಿತಿ ಮಾಡ್ಕೊಂಡು ನಾವು ವಿರೋಧ ಮಾಡಕ್ ಬರ್ತೀವಿ ಸ್ಟ್ರೈಕಿಗೆ. ನೀನು ಬಿಜೆಪಿ JDS ಇನ್ನೊಂದು ಸಂಘ ಬಿಟ್ಬಿಡು, ದಿಲೀಪ್ ಕುಮಾರ್ ಅನ್ನ ಅಭಿಮಾನಿ ಬಳಗ ಕಟ್ಕೊಂಡು ನೀನು ಹೋರಾಟಕ್ಕೆ ಬಾ. ನಿನ್ನಿಂದ ಎಷ್ಟು ಜನ ಇರ್ತಾರೆ ಅವಾಗ ಗೊತ್ತಾಗುತ್ತೆ. ನಂತರ ಬಿದ್ರೆ ಯತೀಶ್ ಮಾತನಾಡಿ, ದೀಪಣ್ಣ, ನಿನಗೆ ಯಾವ ಕೆರೆಯ ತೂಬ್ಗಳು ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮ ಶಾಸಕರಿಗೆ ಗೊತ್ತು. ನೀನು ರೈತರನ್ನ ಬಂಡವಾಳವಾಗಿ ಇಟ್ಟುಕೊಂಡು ಈ ರೀತಿ ಮಾಡಬೇಡ. ನಿನಗೆ ಈಗಾಗಲೇ ನಾವು 2-3 ಬಾರಿ ಬಳೆ ತೊಡಿಸಿದ್ದೀವಿ, ಇನ್ಮೇಲೆ ಸೀರೆ ಉಡಿಸಬೇಕಾಗುತ್ತೆ ಅಂತ ವ್ಯಂಗ್ಯವಾಗಿ ಕಿಡಿಕಾರಿದ್ರು. ಹೋಗಿ ಬಜೆಟ್ ಕೇಳೋದು, ಇನ್ನೊಬ್ರು ಬಕೆಟ್ ಹಿಡಿದು ರಾಜಕಾರಣ ಮಾಡ್ತಾ ಇದ್ಯಾ? ನಮ್ಗೆ ಜನನೇ ಆರಿಸಿ ವಾಸಣ್ಣ ರಾಜಕಾರಣ ಮಾಡ್ತಾ ಇರೋದು. ಜನ ಪ್ರೀತಿ ಅಭಿಮಾನಿಯಿಂದ ಆರಿಸರಿ ಯಾರು ಹುಡುಗಾಡ್ರಿ ಅಂತ ಎಂತೆಂತ ಮಹಾನ್ ನಾಯಕರುಗಳೇ ಸೋತಾರೆ. ಈಗ ಮಾಜಿ CM ಸೋತವ್ರೆ, ಎಂತೆಂತವ್ರು ಸೋತವ್ರೆ. ಅಂತರ್ಗೆ ಇಡೀ 224 ಕ್ಷೇತ್ರದಲ್ಲಿ ಮಾದರಿ ನಮ್ಮ ಶಾಸಕರು. ಅವರು ನೀರ್ಗಂಟಿ ರೈತ ಹೊಲ ಉಳ್ತಾರೆ. ಇವತ್ತು ಅವ್ರು ಪಾಠ ಮಾಡೋದು ನೋಡ್ರಿ. ಅವ್ರಿಗೆ ರೈತ ಅನ್ನೋದು ಎಂತ ಪಾಠ ಅಧಿಕಾರ. ಇವತ್ತು ಗುಬ್ಬಿ ತಾಲೂಕಲ್ಲಿ ಯಾವ್ಯಾವ ಟ್ಯೂಬ್ ಎಲ್ಲವೇ ಗೊತ್ತೇನ ನಿನ್ಗೆ? ಗೊತ್ತ ಹೋಗ್ಲಿ, ಇದು ಒಂದು ಸ್ಪರ್ಧೆ ಮಾಡು. ಯಾವ್ಯಾವ ಟ್ಯೂಬ್ ಎಲ್ಲವೇ, ಇಲ್ಲಿಂದ ಆರ್ವಾಡಿಂದ ಅಲ್ಲಿಗೆ ಟ್ಯೂಬ್ ಎಷ್ಟು ಕಿಲೋಮೀಟರ್ ಆಗುತ್ತೆ, ಇದು ನಮ್ಮ ಸನ್ಮಾನ್ಯ ಶಾಸಕರಿಗೆ ಗೊತ್ತು. ನೀನ್ ಗೊತ್ತಿಲ್ಲ, ಏನು ಬಂಡವಾಳ ಮಾಡ್ಕೊಂಡಿದ್ದೀಯ ನೀನು? ರೈತರನ್ನ ಹೆಸರಿಕೊಂಡು ನೆಕ್ಸ್ಟ್ ನೋಡಿ ಬಂಡವಾಳ ಮಾಡಕ್ ಹೋಗ್ತೀಯಾ? ನೋಡ, 2 ಸರಿ ಬಳೆ ತೋರಿಸಿದೀವಿ, 3 ಸರಿ ಬಳೆ ತೋರಿಸಿದೀವಿ, 4ನೇ ಸರಿಗೂ ಬಳೆ ತೋರಿಸ್ತೀವಿ. 4ನೇ ಸರಿ ಸೀರೆ ಉಡಿಸಿ ಬಳೆ ತೋರಿಸ್ತೀವಿ. ನೀನು ನೋಡ, ಇವೆಲ್ಲ ಹೇಳಕ್ ಹೋಗ್ಬೇಡ, ಇವೆಲ್ಲ ನಡೆಯಲ್ಲ. ನಾವೇನ್ ಮಾಡ್ಬೇಕು, ಶಾಸಕರು ಏನ್ ಹೇಳ್ತಾರೆ, ಅವ್ರು ಎಂದು ಬುಲಾವ್ ಕೊಡ್ತಾರೆ ಅವತ್ತು ನಾವು ನಡೆಯುತ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಗುರು ರೇಣುಕಾರಾಧ್ಯ, ತಾತಯ್ಯ, ವೆಂಕಟೇಶ್, ಮಂಜುನಾಥ್, ಸಚಿನ್, ಮಧು, ವಾಸು, ಇಮ್ರಾನ್ ಮುಂತಾದ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.